ಶಿಕ್ಷಣ ಸಚಿವರು ಅಲರ್ಟ್ ಆಗಬೇಕಾದಂತಹ ಸ್ಟೋರಿ ಇದು. ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳು ಯಾವ ಕಾರಣದಿಂದಾಗಿ ರಿಸಲ್ಟ್ ಅನ್ನು ಪಡ್ಕೊಳ್ತಾ ಇಲ್ಲ, ಇದಕ್ಕೆ ಸಂಬಂಧಪಟ್ಟಂತಹ ಸ್ಟೋರಿ ಇದು. ಸರ್ಕಾರಿ ಶಾಲೆಗಳಲ್ಲಿ ಯಾವ ರೀತಿಯಾಗಿ ಅನ್ಯಾಯ ಆಗ್ತಾ ಇದೆ, ಯಾವ ಒಂದು ಕಾರಣಕ್ಕಾಗಿ ಸರ್ಕಾರಿ ಶಾಲೆಗಳು ಹಿಂದುಳಿದಿದೆ, 100% ರಿಸಲ್ಟ್ ಯಾಕೆ ಬರಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಟೋರಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬ್ರೇಕ್ ಮಾಡ್ತಾ ಇದೆ. ಶಿಕ್ಷಣ ಇಲಾಖೆಯಲ್ಲಿ ನಡೀತಾ ಇರುವಂತಹ ದಂಧೆಯನ್ನ, ಶಿಕ್ಷಣದಲ್ಲಿ ನಡೀತಾ ಇರುವಂತಹ ದಂಧೆಯನ್ನ ಬೆಂಗಳೂರಿನಲ್ಲಿ ಖಾಸಗಿ ಶಾಲೆಯ ಕಳ್ಳಾಟ ಬಯಲಾಗಿದೆ. ಖಾಸಗಿ ಶಾಲೆ ಮಾಡ್ತಾ ಇರುವಂತಹ ಕಳ್ಳಾಟ, ಶಾಲೆಯ ಮಕ್ಕಳಿಗೆ ಆಗ್ತಾ ಇರುವಂತಹ ಅನ್ಯಾಯ ಯಾವ ರೀತಿದ್ದು ಅಂತ ನಿಮ್ಮ ಮುಂದೆ ಬಿಚ್ಚಿಡ್ತಾ ಹೋಗ್ತೀವಿ. ರಿಸಲ್ಟ್ ಹೆಚ್ಚಳಕ್ಕೆ ಖಾಸಗಿ ಶಾಲೆ ವಾಮ ಮಾರ್ಗವೊಂದನ್ನು ಹುಡುಕೊಂಡಿದೆ. ತನ್ನ ಶಾಲೆಯ ರಿಸಲ್ಟ್ ಹೆಚ್ಚಳ ಮಾಡೋದಕ್ಕೆ ವಾಮ ಮಾರ್ಗವನ್ನು ಹುಡುಕೊಂಡಿದೆ. ಚುರುಕಿಲ್ಲದ ಮಕ್ಕಳನ್ನ ಸರ್ಕಾರಿ ಸ್ಕೂಲಲ್ಲಿ ಅಡ್ಮಿಷನ್ ಮಾಡಲಾಗ್ತಾ ಇದೆ. ತನ್ನ ಸ್ಕೂಲ್ನಲ್ಲಿ ಅಡ್ಮಿಟ್ ಆಗಿರುವಂತಹ ವಿದ್ಯಾರ್ಥಿಗಳನ್ನ ಸರ್ಕಾರಿ ಶಾಲೆಗಳಲ್ಲಿ ಅಡ್ಮಿಷನ್ ಮಾಡಲಾಗ್ತಾ ಇದೆ. ಅಸಲಿ ಪಾಠ ನಕಲಿ ಆಟದ ರಹಸ್ಯ ಬಯಲಾಗಿದೆ. ಯಾವ ರೀತಿಯಾಗಿ ನಡೀತಾ ಇದೆ ಈ ವಾಮ ಮಾರ್ಗ ಕಳ್ಳಾಟ, ಅದನ್ನ ನಿಮ್ಮ ಮುಂದೆ ಬಿಚ್ಚಿಡ್ತಾ ಹೋಗ್ತೀವಿ. ಚುರುಕಿಲ್ಲದ ವಿದ್ಯಾರ್ಥಿಗಳನ್ನ ಖಾಸಗಿ ಶಾಲೆಯಲ್ಲಿ ಅಡ್ಮಿಷನ್ ಮಾಡಿಕೊಂಡಿದ್ರು ಕೂಡ ಅವರನ್ನ ಸರ್ಕಾರಿ ಶಾಲೆಗೆ ಅಡ್ಮಿಷನ್ ಮಾಡಿಕೊಳ್ಳಲಾಗ್ತಾ ಇದೆ. ಖಾಸಗಿ ಶಾಲೆಯಲ್ಲಿ ಫೀಸ್ ಕಟ್ಟಿಸಿಕೊಳ್ತಾರೆ, ಪರೀಕ್ಷೆಯನ್ನು ಮಾತ್ರ ಸರ್ಕಾರಿ ಶಾಲೆಯಲ್ಲಿ ಬರೆಸ್ತಾರೆ. ಸೇಂಟ್ ಮೇರಿ ಗರ್ಲ್ಸ್ ಹೈಸ್ಕೂಲ್ನಲ್ಲಿ ನಡೀತಾ ಇರುವಂತಹ ಕಳ್ಳಾಟ ಇದು. ಬೆಂಗಳೂರಿನ ವಸಂತನಗರದಲ್ಲಿರುವಂತಹ ಶಾಲೆ ಇದು. ಅನಾಥ ಮಕ್ಕಳು ಅಂತ ಸರ್ಕಾರಿ ಶಾಲೆಗೆ ಅಡ್ಮಿಷನ್ ಅನ್ನು ಮಾಡಲಾಗ್ತಾ ಇದೆ ಎನ್ನುವಂತ ಆರೋಪ ಕೇಳಿ ಬಂದಿದೆ. ಪೋಷಕರ ಗಮನಕ್ಕೆ ತಾರದೆ ಮಕ್ಕಳನ್ನ ಈ ರೀತಿಯಾಗಿ ಅಡ್ಮಿಷನ್ ಮಾಡಲಾಗ್ತಾ ಇದೆ ಅನ್ನುವಂಥ ಒಂದು ಆರೋಪಗಳು ಕೇಳಿ ಬರ್ತಾ ಇದೆ. 10 ಮಕ್ಕಳಿಗೆ ಸರ್ಕಾರಿ ಶಾಲೆಯಲ್ಲಿ ಅಡ್ಮಿಷನ್ ಅನ್ನು ಮಾಡಿಸಿದ್ದಾರೆ. ಕಾರ್ಪೊರೇಷನ್ ಗರ್ಲ್ಸ್ ಸ್ಕೂಲ್ನಲ್ಲಿ ಅಡ್ಮಿಷನ್ ಅನ್ನು ಮಾಡಲಾಗಿದೆ. ಕ್ಲೈವ್ಲ್ಯಾಂಡ್ ಟೌನ್ ನಲ್ಲಿರುವಂತಹ ಸರ್ಕಾರಿ ಶಾಲೆ ಇದು. ಅಡ್ಮಿಷನ್ ಮಾಡಿಸಿದ ವಿದ್ಯಾರ್ಥಿಗಳು ಫೇಲ್ ಆಗಿದ್ದಾರೆ. 10ನೇ ತರಗತಿಯಲ್ಲಿ ಫೇಲ್ ಆಗಿದ್ದಾರೆ ವಿದ್ಯಾರ್ಥಿಗಳು. ಇಂಟರ್ನಲ್ ಸಿಗದೆ 10ನೇ ತರಗತಿಯಲ್ಲಿ ಫೇಲ್ ಆಗಿದ್ದಾರೆ. ಈ ರೀತಿಯಾಗಿರುವಂತಹ ಕಳ್ಳಾಟವನ್ನ ಆಡ್ತಾ ಇದೆ ಈ ಖಾಸಗಿ ಶಾಲೆ ಅನ್ನುವಂಥ ವಿಚಾರ ಈಗ ಬಯಲಾಗ್ತಾ ಇದೆ. ಆ ವಿದ್ಯಾರ್ಥಿಗಳು ತಮ್ಮದೇ ಸ್ಕೂಲ್ನಲ್ಲಿ ಪರೀಕ್ಷೆಯನ್ನು ಬರೆದ್ರೆ ತಮ್ಮ ಸ್ಕೂಲ್ನ ಫಲಿತಾಂಶ ಕಡಿಮೆಯಾಗುತ್ತೆ ಅಂತ ಹೇಳಿ ಈ ರೀತಿಯಾಗಿರುವಂತಹ ಕಳ್ಳ ಮಾರ್ಗವನ್ನು ಹಿಡ್ಕೊಂಡಿದ್ದಾರೆ. ಶಾಲೆಯ ವಿರುದ್ಧ ಪೋಷಕರಿಂದ ಎಫ್ಐಆರ್ ದಾಖಲು ಮಾಡಲಾಗಿದೆ. ಹೈಗ್ರೌಂಡ್ಸ್ ಠಾಣೆಯಲ್ಲಿ ಎಫ್ಐಆರ್ ಅನ್ನು ದಾಖಲಿಸಿದ್ದಾರೆ. ಪ್ರಿನ್ಸಿಪಾಲ್ ಹಾಗೂ 2 ಟೀಚರ್ಸ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಆದರೆ ಎಫ್ಐಆರ್ ದಾಖಲಿಸಿಕೊಂಡರೂ ಕೂಡ ಯಾವುದೇ ರೀತಿಯಲ್ಲೂ ಕೂಡ ಪೊಲೀಸರು ಕ್ರಮ ಕೈಗೊಳ್ತಾ ಇಲ್ಲ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಮಕ್ಕಳ ಭವಿಷ್ಯದ ಮೇಲೆ ಚೆಲ್ಲಾಟ ಆಡ್ತಾ ಇದ್ದಾರೆ. ಮಕ್ಕಳ ಭವಿಷ್ಯವನ್ನ ಹಾಳು ಮಾಡಬೇಡಿ ಅಂತ ಕಿಡಿಕಾರ್ತಾ ಇದ್ದಾರೆ. ಶಾಲಾ ಮಂಡಳಿ ವಿರುದ್ಧ ಪೋಷಕರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ರಿಶ್ಚಿಯನ್ ಮುಸ್ಲಿಂ ಮಕ್ಕಳಿಗೆ ಈ ರೀತಿ ಮಾಡೋದಿಲ್ಲ, ಹಿಂದೂ ಮಕ್ಕಳಿಗೆ ಈ ರೀತಿ ಮಾಡ್ತಾರೆ ಎನ್ನುವಂಥ ಆರೋಪ ಕೂಡ ಇದೆ. ತನ್ನ ಶಾಲೆಯ ಒಟ್ಟಾರೆ ಫಲಿತಾಂಶ ಕಡಿಮೆ ಬರಬಾರ್ದು ಅಂತ ಹೇಳಿ ಅನಾಥ ಮಕ್ಕಳು ಅಂತ ಹೇಳಿ ಅವರನ್ನ ಸರ್ಕಾರಿ ಶಾಲೆಯಲ್ಲಿ ಅಡ್ಮಿಷನ್ ಮಾಡಿಸಿರುವಂತ ಈ ಮೂಲಕ ಕಳ್ಳಾಟವನ್ನು ಆಡಿರೋದು. ಎಕ್ಸಾಮ್ ಅನ್ನು ಮಾತ್ರ ಸರ್ಕಾರಿ ಶಾಲೆಯಲ್ಲಿ ಬರೆಸ್ತಾರೆ. ಇದು ಆ ಮಕ್ಕಳ ಪೋಷಕರಿಗೆ ಗೊತ್ತಾಗಿದೆ. ಹೀಗಾಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಎಫ್ಐಆರ್ ದಾಖಲಾಗಿದೆ. ಸೇಂಟ್ ಮೇರಿ ಗರ್ಲ್ಸ್ ಹೈಸ್ಕೂಲ್ನಲ್ಲಿ ನಡೀತಾ ಇರುವಂತ ಕಳ್ಳಾಟ ಇದು. ಹುಡುಗರಿಗೆ ಹೆಲ್ಪ್ ಅನ್ನೋದೇ ಇಲ್ಲ ಕ್ರಿಶ್ಚಿಯನ್ ಸ್ಕೂಲಲ್ಲಿ. ಒಂಥರ ಅವ್ರಿಗೆ ಅವ್ರವರು ಕ್ರಿಶ್ಚಿಯನ್ಸ್ ಅವ್ರಿಗೆ ಅವ್ರ ಹೆಲ್ಪು, ಮುಸ್ಲಿಮ್ಸ್ ಅವ್ರಿಗೆ ಹೆಲ್ಪು, ಆದರೆ ಹಿಂದೂಸ್ ಅವ್ರಿಗೆ ಒಂಚೂರು ಹೆಲ್ಪ್ ಅನ್ನೋದೇ ಇಲ್ಲ ಸ್ಕೂಲಲ್ಲಿ. 10 ಜನ ಹುಡುಗರಲ್ಲಿ ಒಂದು ಹುಡುಗಿ ಕ್ರಿಶ್ಚಿಯನ್ಸ್ ಹುಡುಗಿ, ಆ ಹುಡುಗಿಗೆ ಪಾಸ್ ಮಾಡಿದ್ದಾರಂತೆ. 9 ಜನ ಹುಡುಗರಲ್ಲಿ ಅದರಲ್ಲಿ ಹಿಂದೂ ಮತ್ತು ಮುಸ್ಲಿಮ್ಸ್ ಅವರಲ್ಲಿ ಸ್ವಲ್ಪ ಮಿಕ್ಸ್ ಇದೆ, ಅವ್ರಿಗೂ ತೆಗ್ದವರಂತೆ ಸ್ಕೂಲಿಂದ ಫೇಲ್ ಮಾಡಿ. ಮಿಕ್ಕಿದ ಒಂದು ಕ್ರಿಶ್ಚಿಯನ್ಸ್ ಹುಡುಗರು ಪಾಸ್ ಆಗಲಿಲ್ಲ ಅಂತ ತೋರಿಸ್ಬಿಡ್ಲಿ ನೋಡೋಣ. ಆ ಥರ ಅಲ್ಲಿ ಭೇದವ ನೋಡ್ತಾರೆ ಅವರು. ಮಮ್ಮಿ, ನಾನು ಸೇಂಟ್ ಮೇರೀಸ್ ಗರ್ಲ್ಸ್ ಹೈಸ್ಕೂಲ್ LKG ಇಂದ 10th ಅಲ್ಲೇ ಓದಿದ್ದು. ಆಮೇಲೆ 10th ಅವರು ಎಕ್ಸಾಮ್ ಫೀಸ್ ತೊಗೊಂಬನ್ನಿ ಅಂತ ಹೇಳಿದ್ರು. 2000 ರೂಪೀಸ್ ಪೇ ಮಾಡಿದ್ವಿ. ಆಮೇಲೆ ಇದು
ಮಾರ್ಕ್ಸ್ ಬಂದವಾಗ ಇಂಟರ್ನಲ್ಸ್ ಫುಲ್ ಬ್ಲ್ಯಾಂಕ್ ಇತ್ತು. ಏನಕ್ಕಂತ ಕೇಳೋದಕ್ಕೆ ನೀವು ಪ್ರೈವೇಟ್ ಅಂತ ಹೇಳಿದ್ರು. ಆಮೇಲೆ ತಿರ್ಗಾ ಹಂಗೆ 2 days ಕಂಟಿನ್ಯೂಸ್ ಆಗಿ ಹೋಗ್ತಾಯಿದ್ವಿ. ಅಲ್ಲಿ ಹೋಗಿದ್ದಕ್ಕೆ ಅವಾಗೇನು ರೆಸ್ಪಾನ್ಸ್ ಕೊಟ್ಟಿಲ್ಲ. ನಾವು ಹೇಳಿದ್ವಿ TC ಕೊಡಿ, ನಾವು ಬೇರೆ ಇದು ಮಾಡ್ಕೊತೀವಿ ಅಂತ. ಅದಕ್ಕೆ TC ಕೊಡಲ್ಲ, ಅದು ಗೌರ್ಮೆಂಟ್ ಕಾರ್ಪೊರೇಷನ್ ಸ್ಕೂಲ್ BBMP ಸ್ಕೂಲಲ್ಲಿದೆ, ಅಲ್ಲೋಗಿ ತೊಗೊಳ್ಳಿ ಅಂತ ಹೇಳಿದ್ರು. ಅವಾಗ ನನಗೆ ಸೆಂಟ್ ಆ್ಯನ್ ಸ್ಕೂಲಲ್ಲಿ ಅಡ್ಮಿಷನ್ ಮಾಡಿಸಿದ್ರು. 4th ಅಲ್ಲಿ ಓದ್ತಿದ್ದೆ ನಾನು. ಹೈಸ್ಕೂಲಿಗೆ ಬಂದೆ, 10th ಸ್ಟ್ಯಾಂಡರ್ಡ್ ಅಲ್ಲೇ ಓದಿದ್ದು. 10th ಸ್ಟ್ಯಾಂಡರ್ಡಲ್ಲಿ ನನಗೆ ಪ್ರೈವೇಟ್ ಅಂತ ಹೇಳಿದರು ಅವರು. ಎಲ್ಲರ ಥರ ಮಕ್ಕಳ ಥರನೇ ನಾನು ಸ್ಕೂಲ್ಗೆ ಹೋಗ್ತಿದ್ದೆ ಆ್ಯಸ್ ಯೂಶ್ವಲ್ ಆಗಿ. ಆಮೇಲೆ ಲಾಸ್ಟ್ ಇಯರ್ ಎಂಡಿಂಗಲ್ಲಿ ಏನು ಮಾಡಿದ್ರು ಅವರು, ಪ್ರೈವೇಟಾಗಿ ಸೇರಿಸ್ತೀನಿ ಅಂತ ಹೇಳಿದ್ರು. ಪ್ರೈವೇಟ್ ಅಂದರೆ ನಮಗೇನು ರೆಗ್ಯುಲೇಷನ್, ಏನು ಇನ್ಸ್ಟ್ರಕ್ಷನ್ ಅವ್ರು ಏನೂ ಹೇಳಿಲ್ಲ. 2000 rupees ಪೇ ಮಾಡಿ ಅಂದರು. ಪೇ ಮಾಡಿದ್ವಿ. ಅದಕ್ಕೂ ಸ್ಕೂಲ್ ಫೀಸು ಇತ್ತು, ಅದನ್ನು ಕಟ್ಟಿ ಮತ್ತು ಎಕ್ಸ್ಟ್ರಾ 2000 rupees ಕಟ್ಟಿದ್ವಿ. 8700 rupees ಫೀಸ್ ಕಟ್ಟಿ ಮತ್ತು ಎಕ್ಸ್ಟ್ರಾ 2000 rupees ಪೇ ಮಾಡಿದ್ವಿ ಫೀಸು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.